Namaste. In this video, we will try to understand an attribution theory proposed by Jones and Davis, which is called corresponding inference theory. ಈ ವಿಡಿಯೋದಲ್ಲಿ ನಾವು ಮೂಲಲಕ್ಷಣ ಸಿದ್ಧಾಂತದ ಒಂದು ಪ್ರಮುಖ ಸಿದ್ಧಾಂತವಾದ ಅನುರೂಪಿ ಅನುಮಿತ ಸಿದ್ಧಾಂತದ ಕುರಿತಾದ ಮಾಹಿತಿ ತಿಳಿಯೋಣ. ಜೋನ್ಸ್ ಮತ್ತು ಡೇವಿಸ್ ರವರು ಈ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದ್ದಾರೆ. The content of this video includes understanding the meaning of social perception, social cognition, attribution, and in detail we will try to understand Jones and Davis's theory of correspondent inference. ಈ ವಿಡಿಯೋದಲ್ಲಿ ನಾವು ಸಾಮಾಜಿಕ ಪ್ರತ್ಯಕ್ಷಾನುಭವ ಎಂದರೇನು, ಸಾಮಾಜಿಕ ಸಂಜ್ಞಾನ ಎಂದರೇನು, ಮೂಲ ಲಕ್ಷಣ ಎಂದರೇನು ಹಾಗೂ ಜೋನ್ಸ್ ಮತ್ತು ಡೇವಿಸ್ ರವರು ಪ್ರತಿಪಾದಿಸಿರುವ ಅನುರೂಪಿ ಅನುಮಿತ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳೋಣ. ವಾಟ್ ಈಸ್ ಸೋಷಿಯಲ್ ಪರ್ಸೆಪ್ಷನ್? ಸಾಮಾಜಿಕ ಪ್ರತ್ಯಕ್ಷಾನುಭವ ಎಂದರೇನು? ದೇರ್ ಆರ್ ಟೂ ಥಿಂಗ್ಸ್ ಹಿಯರ್. ಒನ್ ಸೋಷಿಯಲ್, ಟು ಪರ್ಸೆಪ್ಷನ್. ಸೋಷಿಯಲ್, as you all know, is related to society, the people around us. ನಮ್ಮ ಸುತ್ತಮುತ್ತ ಇರುವ ಸಮಾಜದಲ್ಲಿನ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದು ಸೋಷಿಯಲ್ ಅಥವಾ ಸಾಮಾಜಿಕ ಅನ್ನುವಂಥ ಪದ. ಹಾಗಾದರೆ ಪರ್ಸೆಪ್ಷನ್ ಅಥವಾ ಪ್ರತ್ಯಕ್ಷಾನುಭವ ಎಂದರೇನು? ಇನ್ ಸಿಂಪಲ್ ಟರ್ಮ್ಸ್, ಪರ್ಸೆಪ್ಷನ್ ಮೀನಿಂಗ್ ಇಂಟರ್ಪ್ರಿಟೇಷನ್ ಆಫ್ ಸೆನ್ಸರಿ ಇನ್ಫಾರ್ಮೇಷನ್, ಅಂದರೆ ನಮಗೆ ಪಂಚೇಂದ್ರಿಯಗಳ ಮೂಲಕ ಸಿಗುವ ಮಾಹಿತಿಯನ್ನು ನಾವು ಅರ್ಥೈಸಿಕೊಳ್ಳುವ ಹಾಗೂ ಅದಕ್ಕೆ ಒಂದು ಹೆಸರನ್ನು ಕೊಡುವ ಪ್ರಕ್ರಿಯೆಯನ್ನು ನಾವು ಪ್ರತ್ಯಕ್ಷಾನುಭವ ಅಂತ ಕರಿತೇವೆ. ಪಂಚೇಂದ್ರಿಯಗಳು ಅದು ನಿಮಗೆಲ್ಲ ಗೊತ್ತೇ ಇದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ನಾವು ಹಲವಾರು ಅಂಶಗಳನ್ನು ಈ 5 ಪ್ರಮುಖ ಅಂಗಗಳ ಮೂಲಕ ಪಡ್ಕೋತಾ ಇರ್ತೇವೆ. ಸೊ ಅದರ ಆಧಾರದ ಮೇಲೆ ನಮ್ಮ ಆಲೋಚನೆ ಹಾಗೂ ನಮ್ಮ ವರ್ತನೆ, ವಿಚಾರಗಳು ನಡೀತಾ ಇರುತ್ತೆ. ಓಕೆ, ಸಾಮಾಜಿಕ ಪ್ರತ್ಯಕ್ಷಾನುಭವ ಅಥವಾ ಸೋಷಿಯಲ್ ಪರ್ಸೆಪ್ಷನಲ್ಲಿ ಏನಾಗುತ್ತೆ ಅಂದರೆ, ನಾವು ಇತರರನ್ನು, ನಮ್ಮ ಸಮಾಜದಲ್ಲಿ ಇರುವ ಇತರ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋದು ಅಂತ ಆಗುತ್ತೆ. ಇಟ್ ಈಸ್ ಅ ಪ್ರೋಸೆಸ್ ಥ್ರೂ ವಿಚ್ ವಿ ಸೀಕ್ ಟು ನೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅದರ್ಸ್. ಆ್ಯಸ್ ಐ ಆಲ್ರೆಡಿ ಸೆಡ್, ನಮ್ಮ ಸಾಮಾಜಿಕ ವರ್ತನೆ ಹಾಗೂ ಸಾಮಾಜಿಕ ಆಲೋಚನೆ ಸಾಮಾಜಿಕ ಪ್ರತ್ಯಕ್ಷಾನುಭವದ ಮೇಲೆ ಆಧಾರಿತವಾಗುತ್ತೆ. How do we understand others? How do we know others? Through their overt actions and outward appearances. ಬಾಹ್ಯ ಚಟುವಟಿಕೆ ಹಾಗೂ ಬಾಹ್ಯ ರೂಪದಿಂದ ನಾವು ಬೇರೆಯವರನ್ನು ಅರ್ಥ ಮಾಡ್ಕೊಳ್ತಾ ಇರ್ತೇವೆ. So basically, social perception is the central aspect of social thought and an important foundation of social behavior. ಅಂದರೆ ನಮ್ಮ ಸಾಮಾಜಿಕ ಆಲೋಚನೆ ಹಾಗೂ ಸಾಮಾಜಿಕ ವರ್ತನೆಯ ತಳಹದಿಯೇ ಸಾಮಾಜಿಕ ಪ್ರತ್ಯಕ್ಷಾನುಭವ. ನಾವು ಇತರರನ್ನು ಅರ್ಥ ಮಾಡಿಕೊಂಡಾಗ ಅಥವಾ ಇತರರನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಾಗ ಅವರು ಯಾಕೆ ಹಾಗೆ ವರ್ತಿಸ್ತಿದ್ದಾರೆ ಅಂತ ನಾವು ಆಲೋಚನೆ ಮಾಡಲಿಕ್ಕೆ ಹೋದಾಗ ನಮಗೆ ಈ ಸಾಮಾಜಿಕ ವರ್ತನೆ, ಸಾಮಾಜಿಕ ಅಂಶಗಳು ನಮ್ಮ ಗಮನಕ್ಕೆ ಬರುತ್ತೆ, ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. So now we will try to understand what is social cognition. Like social perception, social cognition is also very important to understand social behavior. So basically, we need to understand what is cognition. Cognition or cognitive activities are related to the higher mental processes, that is thinking, reasoning, decision making, problem solving, memory, perception, intelligence, etc. ಸಾಮಾಜಿಕ ಪ್ರತ್ಯಕ್ಷಾನುಭವದ ಅಷ್ಟೇ ಪ್ರಮುಖವಾದ ಮತ್ತೊಂದು ಅಂಶ ಸಾಮಾಜಿಕ ಸಂಜ್ಞಾನ ಆಗಿದೆ. ಇಲ್ಲಿ ಸಂಜ್ಞಾನ ಅಥವಾ ಸಂಜ್ಞಾನಾತ್ಮಕತೆ ಎಂದರೆ ಆಲೋಚನೆ, ವಿಶ್ಲೇಷಣೆ, ನಿರ್ಧಾರ ಕೈಗೊಳ್ಳುವಿಕೆ, ಸಮಸ್ಯೆ ಬಗೆಹರಿಸುವಿಕೆ, ಸ್ಮೃತಿ, ಪ್ರತ್ಯಕ್ಷಾನುಭವ ಇತ್ಯಾದಿ ಮಾನಸಿಕ ಪ್ರಕ್ರಿಯೆಗಳು.
ಸೊ ಹಾಗಾದರೆ ಈ ಸೋಷಿಯಲ್ ಕಾಗ್ನಿಷನ್ ಅಂದರೇನು ಅದರ ಬಗ್ಗೆ ಈಗ ತಿಳಿಯೋಣ. ಇಟ್ ಈಸ್ ದ ಮ್ಯಾನರ್ ಇನ್ ವಿಚ್ ವಿ ಇಂಟರ್ಪ್ರಿಟ್, ಅನಲೈಸ್, ರಿಮೆಂಬರ್ ಆ್ಯಂಡ್ ಯೂಸ್ ಇನ್ಫಾರ್ಮೇಷನ್ ಅಬೌಟ್ ದ ಸೋಷಿಯಲ್ ವರ್ಲ್ಡ್. ನಮ್ಮ ಸಾಮಾಜಿಕ ಜಗತ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಅರ್ಥೈಸಿಕೊಳ್ಳುವ, ವಿಶ್ಲೇಷಿಸುವ, ನೆನಪಿಟ್ಟುಕೊಳ್ಳುವ ಹಾಗೂ ಬಳಸುವ ಒಂದು ಪ್ರಕ್ರಿಯೆಯೇ ಸಾಮಾಜಿಕ ಸಂಜ್ಞಾನ ಅಂತ ಹೇಳ್ಬೋದು. ಹಿಯರ್ ಇಟ್ ಡೀಲ್ಸ್ ವಿತ್ ಹೌ ವಿ ಥಿಂಕ್ ಅಬೌಟ್ ಅದರ್ ಪೀಪಲ್, ಅವರ್ ರಿಲೇಷನ್ಸ್ ವಿತ್ ದೆಮ್ ಆ್ಯಂಡ್ ದಿ ಸೋಷಿಯಲ್ ಎನ್ವೈರನ್ಮೆಂಟ್ಸ್ ಇನ್ ವಿಚ್ ವಿ ಲಿವ್. ಅಂದರೆ ನಾವು ಇತರರ ಬಗ್ಗೆ ಹೇಗೆ ಆಲೋಚನೆ ಮಾಡ್ತೇವೆ, ನಮಗೆ ಅವರ ಜೊತೆ ಯಾವ ಥರದ ಸಂಬಂಧ ಇದೆ, ಹಾಗೂ ನಾವಿರುವಂತಹ ಸಾಮಾಜಿಕ ವಾತಾವರಣ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಮಗಿರುವ ಒಂದು ಜ್ಞಾನವೇ ಸಾಮಾಜಿಕ ಸಂಜ್ಞಾನ ಅಂತ ನಾವು ಹೇಳ್ಬೋದು. Well, before we proceed to understand the theories related to attribution, let us get an understanding of the term attribution itself. ಮೂಲ ಲಕ್ಷಣ ಸಿದ್ಧಾಂತಗಳ ಬಗ್ಗೆ ನಾವು ತಿಳಿಯುವ ಮುನ್ನ ಮೂಲ ಲಕ್ಷಣ ಎಂದರೇನು, ಅದರ ಪ್ರಮುಖ ಅಂಶಗಳು ಯಾವುದು, ಅದರ ಬಗ್ಗೆ ಈಗ ಮಾಹಿತಿ ತಿಳಿಯೋಣ. Attribution is the process through which we seek to identify the causes of others' behavior and thereby gain knowledge of their stable traits and dispositions. ಇತರರ ವರ್ತನೆಯ ಹಿಂದಿರುವ ಕಾರಣವನ್ನು ತಿಳಿಯುವ ಪ್ರಯತ್ನವೇ ಮೂಲ ಲಕ್ಷಣ ಅಥವಾ ಗುಣಾರೋಪಣ ಅಂತ ಹೇಳಲಾಗತ್ತೆ. Why people act as they do in a given situation? This is one of the biggest questions which will be triggered when we talk about social behavior. ಯಾಕೆ ವ್ಯಕ್ತಿಗಳು ಒಂದು ಸನ್ನಿವೇಶ ಅಥವಾ ಸಂದರ್ಭದಲ್ಲಿ ಆ ರೀತಿ ವರ್ತಿಸ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರನ್ನು ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ, ನಮ್ಮೆಲ್ಲರ ಮನಸ್ಸಿನಲ್ಲಿ ಆವಾಗವಾಗ ಮೂಡ್ತಾ ಇರುತ್ತೆ. ಬಹುಶಃ ಇತರರಿಗೂ ಕೂಡ ನಮ್ಮನ್ನು ನಾವು ವರ್ತಿಸುವ ರೀತಿಯನ್ನು ನೋಡಿದಾಗ ಹಾಗೆ ಅನ್ನಿಸ್ಬಹುದು. ಸೊ ಏನು ಕಾರಣ? ಸೊ ಇಲ್ಲಿ ನಾವು ಕಾರಣವನ್ನು ಹುಡುಕಕ್ಕೆ ಹೋಗ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ವರ್ತನೆಯ ಹಿಂದಿರುವ ಕಾರಣವನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ? ಟು ಗೇನ್ ನಾಲೆಡ್ಜ್ ಆಫ್ ಅದರ್ ಪೀಪಲ್ಸ್ ಸ್ಟೇಬಲ್ ಟ್ರೇಟ್ಸ್ ಆ್ಯಂಡ್ ಡಿಸ್ಪೊಸಿಷನ್ಸ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದ ವ್ಯಕ್ತಿತ್ವ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಸೊ ಅದರ ಆಧಾರದ ಮೇಲೆ, ಆ ವ್ಯಕ್ತಿತ್ವ ಗುಣಲಕ್ಷಣಗಳ ಆಧಾರದ ಮೇಲೆ ಅವರು ವರ್ತಿಸ್ತಾ ಇರ್ತಾರೆ, ನಮ್ಮ ಜೊತೆ ವ್ಯವಹರಿಸ್ತಾ ಇರ್ತಾರೆ. ನಾವು ಕೂಡ ಹಾಗೆ ನಮ್ಮದೇ ಆದ ಒಂದಿಷ್ಟು ಗುಣಲಕ್ಷಣಗಳನ್ನು ಇಟ್ಕೊಂಡಿದ್ದೇವೆ, ಅಂಥ ಗುಣಗಳ ಒಂದಿಗೆ ಹುಟ್ಟಿರ್ತೇವೆ, ಕೆಲವೊಂದು ಪಡ್ಕೊಂಡಿರ್ತೇವೆ. ಸೊ ಅದರ ಆಧಾರದ ಮೇಲೆ ನಾವು ಸನ್ನಿವೇಶದಲ್ಲಿ ವರ್ತಿಸ್ತಾ ಇರ್ತೇವೆ. ಯಾಕೆ ನಾವು ಇತರರ ವರ್ತನೆಯ ಕಾರಣ, ಹಿಂದಿರುವ ಕಾರಣವನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ವಹಿಸ್ತೇವೆ ಅಂದರೆ ಫಾರ್ 2 reasons. ಒಂದು, ಅವರಲ್ಲಿರಬಹುದಾದ ಸ್ಥಿರ ಗುಣಗಳನ್ನು ತಿಳ್ಕೊಳ್ಳೋದು. ಎರಡನೇದು, ಅದರ ಆಧಾರದ ಮೇಲೆ, ಅವರು ವರ್ತಿಸುವ ರೀತಿಯ ಆಧಾರದ ಮೇಲೆ ಅದಕ್ಕೆ ಹಿಂದಿರುವ ಕಾರಣವನ್ನು ತಿಳ್ಕೊಳ್ಳೋದ್ರ ಮೂಲಕ ನಾವು ಭವಿಷ್ಯದಲ್ಲಿ ಅವರ ಜೊತೆ ಹೇಗೆ ವರ್ತಿಸಬೇಕು ಅಂತ ನಿರ್ಧಾರ ಮಾಡೋದು. ಈ 2 ಪ್ರಮುಖ ಕಾರಣಗಳಿಗಾಗಿ ನಾವು ಇತರರ ವರ್ತನೆಯ ಹಿಂದಿರುವ ಕಾರಣವನ್ನು ಗುರುತಿಸುವ ಪ್ರಯತ್ನ ಮಾಡ್ತೇವೆ. ಅರ್ಥ ಆಯ್ತಾ? ಸೊ 1, to gain an understanding of their stable traits, the personality traits, and the second thing, we are trying to build our knowledge as to how to behave with them in the future situations. We don't simply want to know how others have acted, rather we want to understand why have they done so, because we realize that this knowledge can help us to predict how they will act in the future. ಸಂಶೋಧನೆಗಳಿಂದ ಸಾಮಾಜಿಕ ಮನೋವಿಜ್ಞಾನಿಗಳು ಈ ಒಂದು ಅಂಶವನ್ನು ತಿಳಿದುಕೊಂಡಿದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅವರ ಜೊತೆ ವರ್ತಿಸುವ ಸಂದರ್ಭ ಬಂದಾಗ, ಅವರ ಜೊತೆ ವ್ಯವಹರಿಸುವ ಸಂದರ್ಭ ಬಂದಾಗ ಹೇಗೆ ನಮ್ಮ ವ್ಯವಹಾರ, ನಮ್ಮ ಪರಸ್ಪರ ಸಂಬಂಧಗಳನ್ನು ನಿಭಾಯಿಸಬೇಕು ಅನ್ನೋದು ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಅವಲೋಕಿಸಿದಾಗ, ವಿಶ್ಲೇಷಿಸಿದಾಗ
ನಾವು ಆ ಮೂಲಕ ಅವ್ರ ಜೊತೆ ವ್ಯವಹಾರವನ್ನು ನಾವು ಲೆಕ್ಕ ಹಾಕ್ಬೋದು, ಹೇಗೆ ಮಾಡ್ಬೋದು, ಯಾವ ಥರ ನಮ್ಮ ಸಂಬಂಧವನ್ನು ನಡೆಸ್ಕೊಂಡು ಹೋಗ್ಬೋದು ಅಂತ. ಇದೇ ಈ ಆಟ್ರಿಬ್ಯೂಷನ್ ಅಥವಾ ಮೂಲ ಲಕ್ಷಣ ಪದದ ಅರ್ಥ. One of the classical theories of attribution was proposed by Jones and Davis in the year 1965, and it is called Theory of Correspondent Inference. 1965ರಲ್ಲಿ ಜೋನ್ಸ್ ಹಾಗೂ ಡೇವಿಸ್ ರವರು ಮೂಲ ಲಕ್ಷಣ ಸಿದ್ಧಾಂತದ ಪ್ರಮುಖ ಶಾಸ್ತ್ರೀಯ ಸಿದ್ಧಾಂತವಾದ ಅನುರೂಪಿ ಅನುಮಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. According to this theory, we use others' behavior as a basis for inferring their stable dispositions. ನಾವು ಇತರರ ವರ್ತನೆಯ ಆಧಾರದ ಮೇಲೆ ಅವರ ಒಂದು ವ್ಯಕ್ತಿತ್ವ ಗುಣವನ್ನು ನಿರ್ಧರಿಸ್ತಾ ಇರ್ತೇವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಶಾಂತ ಸ್ವಭಾವದವನಾಗಿದ್ದರೆ ಅವರ ವರ್ತನೆಯ ಆಧಾರದ ಮೇಲೆ ನಾವು ಅವರ ಶಾಂತ ಸ್ವಭಾವತೆಯನ್ನು ಗಮನಿಸ್ತಿರ್ತೇವೆ ಹಾಗೂ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ, ಅವರ ಒಂದು ವ್ಯಕ್ತಿತ್ವವೇ ಶಾಂತ ಸ್ವಭಾವವಾಗಿರುವುದು, ಬಹಳ ಪೇಷಂಟಿಂದ ಇರುವಂಥದ್ದು, ಬಹಳ ತಾಳ್ಮೆ ಹೊಂದಿರುವಂಥದ್ದು. ಮುಂದುವರೆದಂತೆ ಜೋನ್ಸ್ ಆ್ಯಂಡ್ ಡೇವಿಸ್ ಹೇಳ್ತಾರೆ, ಟ್ರೇಡ್ಸ್ ಆರ್ ಡಿಸ್ಪೊಸಿಷನ್ಸ್ ಆರ್ ಲೈಕ್ಲಿ ಟು ರಿಮೇನ್ ಫೇರ್ಲಿ ಸ್ಟೇಬಲ್ ಓವರ್ ಟೈಮ್. ಇಂಥ ಗುಣಲಕ್ಷಣಗಳು ಸುಮಾರು ವರ್ಷಗಳ ಕಾಲ ಸ್ಥಿರವಾಗೇ ಇರುತ್ತೆ. ಅಂದರೆ ಅವು ಅಷ್ಟು ಸುಲಭವಾಗಿ ಬದಲಾಗುವಂಥದ್ದಲ್ಲ. ದೇ ಆರ್ ರೇರ್ಲಿ ಚೇಂಜಬಲ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಥಿಯರಿ ಆಫ್ ಕರೆಸ್ಪಾಂಡೆಂಟ್ ಇನ್ಫರೆನ್ಸ್. No doubt, others' behavior provides a rich source of information based on which we can infer about their traits or dispositions. But the process is not as simple as it looks. There is some complications involved. We will try to understand what is that, which hinders the fact that it is not easy to understand others' behavior just by observing them. ಇತರರ ವರ್ತನೆಯ ಆಧಾರದ ಮೇಲೆ ನಾವು ಅವರು ಎಂಥ ವ್ಯಕ್ತಿಗಳು, ಅವರು ಯಾವ ಥರದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎನ್ನುವಂಥ ಅಂಶವನ್ನು ಪತ್ತೆ ಹಚ್ಚಬಹುದಾದರೂ ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆ ಅಡಗಿದೆ. ಅದನ್ನು ನಾವೀಗ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. The major part of this complication is related to the influence of external factors on behavior. Behavior tend to be influenced by not just internal or personal factors. There are some environmental factors or external factors which tend to influence the behavior in a major way. ನಮ್ಮ ವರ್ತನೆಯು ಕೇವಲ ನಮ್ಮ ಆಂತರಿಕ ಗುಣಗಳ ಆಧಾರದ ಮೇಲೆ ಮಾತ್ರ ಕಂಡು ಬರ್ತಾ ಇರೋದಿಲ್ಲ. ಎಷ್ಟೋ ಬಾರಿ ಈ ವರ್ತನೆಯ ಕಾರಣ ಒಂದು ಸಾಮಾಜಿಕ ಸನ್ನಿವೇಶ ಕೂಡ ಆಗಿರಬಹುದು, ಆ ಸಂದರ್ಭ ಕೂಡ ಆಗಿರಬಹುದು. ಪರಿಸರಾತ್ಮಕ ಅಂಶಗಳು ಕೂಡ ತನ್ನ ಪ್ರಭಾವವನ್ನು ನಮ್ಮ ವರ್ತನೆಯ ಮೇಲೆ ಬೀರಿರಬಹುದು. ಯಾವಾಗಲೂ ಶಾಂತ ಸ್ವಭಾವದಲ್ಲಿರುವ ಒಬ್ಬ ವ್ಯಕ್ತಿ ಕೋಪಗೊಳ್ತಿದ್ದಾರೆ, ಪದೇ ಪದೇ ಕೋಪಗೊಳ್ತಿದ್ದಾರೆ ಒಂದು ಸನ್ನಿವೇಶಕ್ಕೆ ಅಂತ ಅಂದರೆ ನಾವು ಭಾವಿಸಬಹುದು ಅದು ಆ ಸನ್ನಿವೇಶದ ಒಂದು ಕಾರಣದಿಂದಾಗಿ, ಆ ಸನ್ನಿವೇಶದ ಪ್ರಭಾವದಿಂದಾಗಿ, ಅದರಲ್ಲಿರುವ ತೊಡಕುಗಳಿಂದಾಗಿ ವ್ಯಕ್ತಿ ಹಾಗೆ ವರ್ತಿಸ್ತಿದ್ದಾರೆ ಅಂತ. ಒಂದೆರಡು ಬಾರಿ ಇದನ್ನು ಗಮನಿಸಿದಾಗ ನಮಗೆ ಈ ಅಂಶಗಳು ನಮ್ಮ ಒಂದು ಅವಲೋಕನೆಗೆ ಬರಲಿಕ್ಕಿಲ್ಲ. ಇದನ್ನು ನಾವು ಹಲವಾರು ಬಾರಿ ವಿಶ್ಲೇಷಿಸಿದಾಗ ಇಂಥ ವಿಷಯಗಳು ನಮ್ಮ ಗಮನಕ್ಕೆ ಬರಬಹುದು. According to Jones and Davis's theory, we can deal with such complications by focusing our attention on certain types of actions. We will be discussing them now. First, we consider only behavior that seems to have been chosen freely, while largely ignoring ones that were somehow forced on the person in question. If a person gets irritated, which is not his basic trait, we can assume that the situation is forcing him to react in such a way. Okay? So then we can ignore
the other factors which could have resulted in this behavior by largely focusing our attention on the way he handles the situation. ಜೋನ್ಸ್ ಮತ್ತು ಡೇವಿಸ್ ರವರು ತಮ್ಮ ಸಿದ್ಧಾಂತದಲ್ಲಿ ಈ ಒಂದು ಸಮಸ್ಯೆಯಿಂದ ಹೇಗೆ ಪಾರಾಗೋದು ಅಥವಾ ಈ ಸಮಸ್ಯೆಯನ್ನು ಹೇಗೆ ನಿರ್ವಹಿಸೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಒಬ್ಬ ವ್ಯಕ್ತಿಯ ವರ್ತನೆಯಲ್ಲಿ ಸ್ವತಂತ್ರವಾಗಿ ತೋರ್ಪಡಿಸುತ್ತಿರುವ ವರ್ತನೆಯನ್ನು ಮಾತ್ರ ನಾವು ಗಮನಿಸಬೇಕಾಗತ್ತೆ. ನಮ್ಮ ಗಮನವನ್ನು ಅವರಲ್ಲಿನ ಸ್ವತಂತ್ರ ವ್ಯಕ್ತಿತ್ವದ ಕಡೆಗೆ, ಸ್ವತಂತ್ರವಾಗಿ ಅವರು ತೋರಿಸುತ್ತಿರುವ ವರ್ತನೆಯ ಕಡೆಗೆ ಮಾತ್ರ ಕೇಂದ್ರೀಕರಿಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಬಹುದು. ಉಳಿದ ಎಲ್ಲ ಅಂಶಗಳನ್ನು ಕಡೆಗಣಿಸಿ ಆ ವ್ಯಕ್ತಿಯಲ್ಲಿ ಕಂಡುಬರಬಹುದಾದ ಸ್ವತಂತ್ರ ಅಂಶವನ್ನು ನಾವು ಗಮನಿಸುವುದು, ಇದು ಮೊದಲ ಅಂಶ. The second aspect is paying careful attention to the actions that show non-common effects. These are the effects that are caused by one specific factor but not by others. ಎರಡನೇ ಅಂಶವೆಂದರೆ ಒಬ್ಬ ವ್ಯಕ್ತಿಯಲ್ಲಿ ಕಂಡುಬರಬಹುದಾದ ಸಾಮಾನ್ಯವಲ್ಲದ ಪರಿಣಾಮಗಳು. ಉದಾಹರಣೆ ಸಹಿತ ಹೇಳ್ತೇನೆ, ಆವಾಗ ನಿಮಗೆ ಅರ್ಥ ಆಗ್ಬೋದು. ಈಗ ನಿಮ್ಮ ಫ್ರೆಂಡ್ಗೆ ಒಂದು ಜಾಬ್ ಆಗಿದೆ ಅಂತ ಇಟ್ಕೊಳ್ಳಿ. ಅವರು ಬಹಳ ಇಷ್ಟಪಟ್ಟು ಆ ಜಾಬ್ಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ, ಅವ್ರಿಗೆ ಖುಷಿ ಇದೆ ಆ ಜಾಬ್ ಬಗ್ಗೆ. ಸೊ ಆ ಜಾಬ್ ಬಹುಶಃ ಒಂದೊಳ್ಳೆ ಪೇ ಸ್ಕೇಲ್ನ ಆಫರ್ ಮಾಡಿರಬಹುದು, ಅದೊಳ್ಳೆ ಲೊಕೇಶನ್ ಇರಬಹುದು, ಇವರ ಒಂದು ಪ್ರೊಫೆಷನಲ್ ಗ್ರೋತ್ಗೆ ಅದು ಬಹಳ ಚೆನ್ನಾಗಿರಬಹುದು, ಒಳ್ಳೆ ಇನ್ಕ್ರಿಮೆಂಟ್ ಸಿಗಬಹುದು, ಮತ್ತು ಕೆಲವು ಫ್ರೆಂಡ್ಸ್ ಇವರಿಗೆ ಗೊತ್ತಿರೋರು ಆ ಒಂದು ಕಂಪನಿ ಅಥವಾ ಆ ಜಾಬಲ್ಲಿ ಇರಬಹುದು. ಹೀಗೆ ಹಲವಾರು ಅಂಶಗಳು ಅವರು ಈ ಒಂದು ಜಾಬ್ನ ಆಯ್ಕೆ ಮಾಡೋದ್ರಲ್ಲಿ ಕಂಡುಬರಬಹುದು. ಇಲ್ಲಿ ಯಾವುದೇ ಒಂದು ವಿಶೇಷವಾದ ಅಂಶ ಯಾವುದು ಇಲ್ಲ ನೀವು ಗಮನಿಸ್ಕೊಂಡ್ರೆ. Imagine if the same person is offered a job, okay, which he readily agrees. ಆಗ ನೀವು ಆ ಜಾಬ್ ಸುತ್ತಮುತ್ತ ಇರುವ ಕೆಲವೊಂದು ಅಂಶಗಳನ್ನ ಗಮನಿಸಬೇಕು. ಯಾವ ಕಾರಣಕ್ಕೆ ಅವರು ಈ ಒಂದು ಉದ್ಯೋಗವನ್ನು ಆಯ್ಕೆ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ. ಒಂದು ಒಳ್ಳೆ ಮಾನಿಟರಿ ಬೆನಿಫಿಟ್ಸ್ ಇದೆ, ಆರ್ಥಿಕ ಲಾಭ ಇದೆ, ಆದರೆ ಆ ಜಾಬ್ ಇರೋದು ಇವರಿರೋ ಕಡೆಯಿಂದ ಬಹಳ ದೂರ, ಟ್ರಾವೆಲ್ ಟೈಮ್ ತುಂಬ ತಗೊಳುತ್ತೆ, ಅಲ್ಲಿ ಗೊತ್ತಿರೋರು ಯಾರೂ ಇಲ್ಲ. ಸೊ ಬೇಸಿಕಲಿ ಇವರು ಸೌತ್ ಇಂಡಿಯನ್, ಆ ಜಾಬ್ ಇರೋದು ನಾರ್ತ್ ಇಂಡಿಯಾದಲ್ಲಿ. ಓಕೆ, ಸೊ ಹೀಗೆ ಹಲವಾರು ಅಂಶಗಳನ್ನ ಮತ್ತೆ ಗಮನಿಸ್ಲಿಕ್ಕೆ ಹೋದಾಗ there is one factor which is highlighted here. ಯಾವುದದು? ಈ ವ್ಯಕ್ತಿ ಈ ಜಾಬನ್ನು ಒಪ್ಕೊಳ್ಳಿಕ್ಕೆ ಕಾರಣವಾಗಿರಬಹುದಾದ ಅಂಶ. ಉಳಿದೆಲ್ಲದನ್ನು ನೀವು ಗಮನಿಸ್ಕೊಂಡ್ರೆ, 5-6 ಉಳಿದ ಅಂಶಗಳನ್ನು ಗಮನಿಸ್ಕೊಂಡ್ರೆ ಸಹಜವಾಗಿ ಅದು ಈ ಜಾಬ್ ಅವ್ರಿಗೆ ಕೊಡುತ್ತಿರುವಂಥ ಅಥವಾ ಕೊಡಮಾಡ ಬಯಸುವ ಒಂದು ಆರ್ಥಿಕ ಲಾಭ. ಸೊ ಒಳ್ಳೆ ಪೇ ಪ್ಯಾಕೇಜ್ ಇದೆ, ಆ ಕಾರಣಕ್ಕೆ ಇವರು ಒಪ್ಕೊಂಡಿರ್ತಾರೆ. ಮತ್ತು ಯಾವುದೂ ಕೂಡ ಅವ್ರಿಗೆ ಸೂಕ್ತ ಅಂತ ಅನಿಸಿರಲ್ಲ, ಅವರ ಪರವಾಗಿ ಅಥವಾ ಅವರಿಗೆ ಅನುಕೂಲಕರವಾಗಿ ಇಲ್ಲ. ಸೊ ದ್ಯಾಟ್ ಒನ್ ಫ್ಯಾಕ್ಟರ್ ಇಸ್ ಕಾಲ್ಡ್ ನಾನ್ ಕಾಮನ್ ಎಫೆಕ್ಟ್. ಹಾಗಿದ್ದಾಗ ನೀವು ಬಹಳ ಸುಲಭವಾಗಿ ಒಬ್ಬ ವ್ಯಕ್ತಿಯ ವರ್ತನೆಗೆ ಕಾರಣವಾಗಿರಬಹುದಾದ ಅಂಶ ಹಾಗೂ ಅವರ ಒಂದು ವ್ಯಕ್ತಿತ್ವ ಗುಣಕ್ಕೆ ಏನಾದರೂ ಲಿಂಕ್ ಇದೆಯಾ ಅಂತ ನೀವು ಗಮನಿಸೋಕೆ ಸುಲಭ ಆಗುತ್ತೆ. ಓಕೆ, ಬೇರೆಲ್ಲದೂ ಕೂಡ ಅವರಿಗೆ ಅದು ಇಂಪಾರ್ಟೆಂಟ್ ಆಗಿಲ್ಲ. ಯಾವುದೋ ಒಂದು ಅಂಶದ ಕಾರಣಕ್ಕಾಗಿ ಅವರು ಆ ಒಂದು ಜಾಬ್ನ ಪಡ್ಕೊಂಡ್ರು ಅಥವಾ ಯಾವುದೋ ಒಂದು ಅಂಶದ ಕಾರಣಕ್ಕಾಗಿ ಅವರು ಆ ಥರದ ವರ್ತನೆ ತೋರಿಸ್ತಿದ್ದಾರೆ ಅಂದರೆ ನೀವು ಖಡಾಖಂಡಿತವಾಗಿ ಹೇಳ್ಬೋದು ಆ ಒಂದು ಅಂಶ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ, ಆ ಒಂದು ಅಂಶದ ಕಾರಣಕ್ಕಾಗಿ ಅವರು ಆ ರೀತಿ ವರ್ತಿಸ್ತಿದ್ದಾರೆ ಅಂತ ಹೇಳ್ಬೋದು. The third factor is related to social desirability. It is the tendency for individuals to portray themselves in generally favorable fashion. If you pay greater attention to others' actions which are low in social desirability, then you can definitely presume that the behavior is caused due to internal factors, which is displaying or exhibiting their personality trait. So because this is not influenced by the social desirable factors,
ಓಕೆ. ಸಾಮಾಜಿಕ ಅಪೇಕ್ಷಿತ ವರ್ತನೆ ಅಂತ ಒಂದಿದೆ. ಸಮಾಜ ನಮ್ಮನ್ನು ಕೆಲವು ರೀತಿಯಲ್ಲಿ ವರ್ತಿಸುವಂಥದ್ದನ್ನು ನಿರೀಕ್ಷೆ ಮಾಡುತ್ತೆ. ಉದಾಹರಣೆಗೆ, ನೀವು ಒಂದು ಮದುವೆಗೆ ಅಥವಾ ಯಾವುದಾದ್ರು ಒಂದು ಟ್ರೆಡಿಷ್ನಲ್ ಫಂಕ್ಷನ್ಗೆ ಅಂತ ಹೋಗುವಾಗ ನೀವು ತೊಡುವ ಬಟ್ಟೆ, ಅದಕ್ಕೆ ಹಾಕುವಂಥ ಆಕ್ಸೆಸರೀಸ್, ಉಡುಗೆ ತೊಡುಗೆ ಎಲ್ಲ ಬೇರೆ ಥರ ಇರುತ್ತೆ. ನೀವು ಪಾರ್ಟಿಗೆ ಅಂತ ಹೋಗುವಾಗ ಹಾಕುವಂಥ ಬಟ್ಟೆ ಮತ್ತು ಆಕ್ಸೆಸರೀಸ್ ಬೇರೆ ಥರ ಇರುತ್ತೆ. ಸೊ ದೋಸ್ ಆರ್ ಯಾವ ಕಾರಣಕ್ಕೆ ಅದು ಹಾಗೆ ಇರುತ್ತೆ? ಬಿಕಾಸ್ ದಟ್ ಈಸ್ ವಾಟ್ ದ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಅಸ್ ಟು ಡೂ. ಅದನ್ನ ಒಂದು ಅನ್ರಿಟನ್ ರೂಲ್ ಅದಾಗಿರುತ್ತೆ. ಯಾರು ಹೀಗೆ ಇರಬೇಕಂತ ಹೇಳಿಲ್ಲದೆ ಇದ್ರೂ ಕೂಡ ಆ ಒಂದು ಗ್ರೂಪ್ ಬಿಹೇವಿಯರ್ಗೆ ನಾವು, ಗ್ರೂಪ್ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ನಾವು ಆ ರೀತಿ ವರ್ತಿಸ್ತಾ ಇರ್ತೇವೆ. ಓಕೆ. ಸೊ ಸಿಮಿಲರ್ಲಿ, ಇಫ್ ಅ ಪರ್ಸನ್ಸ್ ಬಿಹೇವಿಯರ್ ಈಸ್ pro-social desirability, then we can definitely say that that is not the actual behavior or the actual personality trait that the person is exhibiting. Rather, his or her behavior is greatly influenced by the environmental factors. If the actions are low in social desirability, that definitely indicates the behavior is mainly stemming out from the personal factors. ಒಬ್ಬ ವ್ಯಕ್ತಿಯ ಸಾಮಾಜಿಕ ಅಪೇಕ್ಷಿತ ವರ್ತನೆ ಕಡಿಮೆ ಇದ್ದದ್ದು ಕಂಡು ಬಂದರೆ, ಅವರ ವರ್ತನೆ ಸಾಮಾಜಿಕ ಅಪೇಕ್ಷಿತತೆಗೆ ಒಳಗಾಗಿಲ್ಲದೇ ಇದ್ದರೆ, ನೀವು ಅದನ್ನು ಖಂಡಿತವಾಗಿ ಅವರ ವೈಯಕ್ತಿಕ ಗುಣಗಳಿಗೆ ಜೋಡಿಸಬಹುದು. ಇಲ್ಲ ಹಾಗಿಲ್ಲದಿದ್ದ ಪಕ್ಷದಲ್ಲಿ ಅದು ಬಾಹ್ಯ ಅಂಶಗಳ ಪ್ರಭಾವಕ್ಕೆ ಒಳಪಟ್ಟಿದೆ ಅಂತ ನೀವು ಭಾವಿಸಬಹುದು. ಸೊ ಈ 3 ಅಂಶಗಳನ್ನು ಗಮನಿಸಿಕೊಂಡು ನಾವು ಇತರೆ ವ್ಯಕ್ತಿಗಳ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಹಾಗೂ ಆ ವರ್ತನೆಯ ಹಿಂದಿರುವ ಕಾರಣ, ಅದರ ಹಿಂದಿರಬಹುದಾದ ಸ್ಥಿರವಾದ ಗುಣ, ಅವರ ವ್ಯಕ್ತಿತ್ವ ಗುಣ ಯಾವುದು ಅಂತ ನಾವು ತಿಳ್ಕೊಳ್ಬಹುದು. ಸೊ ಇನ್ ದಿಸ್ ವಿಡಿಯೋ we discussed about social perception, like the process through which we seek to understand others' behavior, social cognition, the way we understand and analyze the social world, attribution, the process through which we seek to understand the cause behind others' behavior and thereby trying to understand the stable traits that they possess. And also we discussed in detail about Jones and Davis's theory of correspondent inference, which deals with which is concerned with the fact that how we decide on the basis of others' overt behavior that they possess specific traits or qualities which are likely to remain stable over time. And we also understood the complications involved in deciding about others' stable traits and how to overcome those complications by following these 3 techniques, by adapting these 3 techniques. One is focusing our attention on freely chosen behavior. 2 is focusing our attention on behavior or the effects which are non-common. And 3, focusing our attention on the behavior which are low in social desirability. ಈ ಒಂದು ವಿಡಿಯೋದಲ್ಲಿ ನಾವು ಸಾಮಾಜಿಕ ಪ್ರತ್ಯಕ್ಷಾನುಭವ ಎಂದರೇನು, ಸಾಮಾಜಿಕ ಸಂಜ್ಞಾನ ಹಾಗೂ ಮೂಲ ಲಕ್ಷಣ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಂಡ್ವಿ. ಇದರನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಸಾಮಾಜಿಕ ಪ್ರತ್ಯಕ್ಷಾನುಭವ. ಸಾಮಾಜಿಕ ಜಗತ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಅರ್ಥೈಸಿಕೊಳ್ಳುವ, ವಿಶ್ಲೇಷಿಸುವ ಒಂದು ಪ್ರಕ್ರಿಯೆಯೇ ಸಾಮಾಜಿಕ ಸಂಜ್ಞಾನ ಅಂತ ಹೇಳ್ಬೋದು. ಹಾಗೂ ಇತರರನ್ನು ಅರ್ಥ ಮಾಡಿಕೊಳ್ಳುವ, ಅಂದರೆ ಇತರರ ವರ್ತನೆಯ ಹಿಂದಿರುವ ಕಾರಣವನ್ನು ಅರ್ಥ ಮಾಡಿಕೊಳ್ಳುವುದು ಮೂಲ ಲಕ್ಷಣ ಅಂತ ಹೇಳಲಾಗುತ್ತೆ. ಇವುಗಳ ಜೊತೆಗೆ ಮುಖ್ಯವಾಗಿ ಜೋನ್ಸ್ ಮತ್ತು ಡೆವಿಸ್ ರವರ ಅನುರೂಪ ಅನುಮಿತಿ ಸಿದ್ಧಾಂತವನ್ನು ನಾವು ತಿಳ್ಕೊಂಡ್ವಿ, ಡೀಟೇಲ್ ಆಗಿ ತಿಳ್ಕೊಂಡಿದ್ದೇವೆ. ಈ ಸಿದ್ಧಾಂತದ ಪ್ರಕಾರ ಅಥವಾ ಈ ಸಿದ್ಧಾಂತವು ಏನು ಹೇಳುತ್ತೆ ಅಂದರೆ,
ಇತರರ ಬಾಹ್ಯ ವರ್ತನೆಯ ಆಧಾರದ ಮೇಲೆ ನಾವು ಅವರಲ್ಲಿರಬಹುದಾದ ಸ್ಥಿರ ವ್ಯಕ್ತಿತ್ವ ಗುಣಗಳನ್ನು ಅರ್ಥೈಸಿಕೊಳ್ಳೋದೇ ಈ ಒಂದು ಸಿದ್ಧಾಂತದ ಪ್ರಮುಖ ಅಂಶ. ಈ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ತೊಡಕುಗಳಿವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ವರ್ತನೆಯು ಎಷ್ಟೋ ಬಾರಿ ಬಾಹ್ಯ ಅಂಶಗಳ ಪ್ರಭಾವಕ್ಕೆ ಒಳಗಾಗಿರುತ್ತೆ. ಅಂತಹ ಬಾಹ್ಯ ಅಂಶಗಳನ್ನು ಅಥವಾ ಅದರ ಪ್ರಭಾವಕ್ಕೆ ಒಳಗಾದ ಅಂಶಗಳನ್ನು ಹೊರತುಪಡಿಸಿ ನಾವು ಈ ಇಲ್ಲಿ ಕೊಟ್ಟಿರುವಂತಹ 3 ತಂತ್ರಗಳ ಮೂಲಕ ನಾವು ಆ ವ್ಯಕ್ತಿಯ ಒಂದು ಸ್ಥಿರ ಗುಣವನ್ನು ಅರ್ಥೈಸಿಕೊಳ್ಳಬಹುದು. ಅಂದರೆ ಒಬ್ಬ ವ್ಯಕ್ತಿಯ ವರ್ತನೆಯ ಮೂಲಕ ಅವರಲ್ಲಿ ಇರಬಹುದಾದ ಸ್ಥಿರ ವ್ಯಕ್ತಿತ್ವ ಗುಣವನ್ನು ಅರ್ಥೈಸಿಕೊಳ್ಳಬಹುದು ಅಂತ ಜೋನ್ಸ್ ಮತ್ತು ಡೇವಿಸ್ ರವರು ಪ್ರತಿಪಾದಿಸಿರುವುದನ್ನು ಎಕ್ಸ್ಪ್ಲೇನ್ ಮಾಡಿರೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಥ್ಯಾಂಕ್ ಯು. For more information on the topics that we discussed in this video, you can refer to Social Psychology by Baron and Bayer. Thank you.